ನಮಸ್ಕಾರ ಸ್ನೇಹಿತರೆ ರೈತರಿಗೆ ಸಂಬಂಧಿಸಿದಂತೆ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೆಲವು ಪ್ರಮುಖ ಅಪ್ಡೇಟ್ಗಳು ಚರ್ಚೆಯಲ್ಲಿವೆ. ಬರ ಪರಿಹಾರ, ಬೆಳೆ ವಿಮೆ, PM ಕಿಸಾನ್ ಹಣ, ಸಾಲ ಮನ್ನಾ ಮತ್ತು ರೈತರ ಬೇಡಿಕೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರ ಪರಿಹಾರ ವಿಚಾರ. ಮಳೆ ಕೊರತೆಯಿಂದ ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಪ್ರತಿ ಎಕರೆಗೆ ಹೆಚ್ಚಿನ ಮೊತ್ತದ ಪರಿಹಾರ ನೀಡಬೇಕು ಎನ್ನುವ ಬೇಡಿಕೆಗಳು ಕೇಳಿಬರುತ್ತಿವೆ. ಕೆಲವೆಡೆ ಎಕರೆಗೆ 50,000ವರೆಗೆ ಹಣ ಸಿಗಬಹುದು ಎನ್ನುವ ಮಾಹಿತಿ ಹರಿದಾಡುತ್ತಿದೆ. ಆದರೆ ಈ ಮೊತ್ತದ ಬಗ್ಗೆ ಸರ್ಕಾರದ ಅಧಿಕೃತ ಆದೇಶ ಬಂದ ನಂತರವೇ ಖಚಿತವಾಗಲಿದೆ. ಉತ್ತರ ಕರ್ನಾಟಕ, ವಿಜಯಪುರ, ರಾಯಚೂರು, ಕಲಬುರಗಿ, ಗದಗ, ಧಾರವಾಡ ಸೇರಿದಂತೆ ಮಳೆ ಕೊರತೆ ಇರುವ ಪ್ರದೇಶಗಳ ಬಗ್ಗೆ ಸರ್ಕಾರದ ನಿರ್ಧಾರ ಏನಿರಲಿ ಎನ್ನುವುದನ್ನು ರೈತರು ಎದುರು ನೋಡುತ್ತಿದ್ದಾರೆ. ಇನ್ನು ಬೆಳೆ ವಿಮೆ ಮಾಡಿಸಿರುವ ರೈತರು ತಮ್ಮ ಕ್ಲೇಮ್ ಸ್ಟೇಟಸ್ ಪರಿಶೀಲಿಸಿಕೊಳ್ಳಿ. ಬೆಳೆ ಹಾನಿಯ ಮಾಹಿತಿ ಸರಿಯಾಗಿ ದಾಖಲಿದೆಯೇ ಮತ್ತು ಕ್ಲೇಮ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಎಲ್ಲ ರೈತರಿಗೆ ಒಂದೇ ಸಮಯದಲ್ಲಿ ವಿಮೆ ಹಣ ಜಮಾ ಆಗುವುದಿಲ್ಲ. ಇನ್ನು PM ಕಿಸಾನ್ ಯೋಜನೆಯ ಪ್ರಮುಖ ಮಾಹಿತಿ. ಅರ್ಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಹಣ 3 ಕಂತುಗಳಲ್ಲಿ ಸಿಗುತ್ತದೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಜಮಾ ಆಗುತ್ತದೆ. ಹಣ ಪಡೆಯಲು EKYC, ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ವಿವರವು ಸರಿಯಾಗಿರುವುದು ಮುಖ್ಯ. ಇನ್ನು ಸಾಲ ಮನ್ನಾ ವಿಚಾರದಲ್ಲೂ ಹಲವು ಸುದ್ದಿಗಳು ಹರಿದಾಡುತ್ತಿವೆ. ಎಕರೆಗೆ 50,000ವರೆಗೆ ಸಾಲ ಮನ್ನಾ ಆಗಲಿದೆ ಎನ್ನುವ ಮಾತುಗಳಿದ್ದರೂ ಸರ್ಕಾರದ ಅಧಿಕೃತ ಘೋಷಣೆ ಬರುವವರೆಗೂ ಇನ್ನೂ ಖಚಿತ ಮಾಹಿತಿ ಎಂದು ಪರಿಗಣಿಸಬೇಡಿ. ಅದೇ ರೀತಿ ರೈತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಮತ್ತು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಆಗಸ್ಟ್ 15ರಂದು ಸರ್ಕಾರ ರೈತರಿಗೆ ಯಾವುದಾದರೂ ಹೊಸ ಘೋಷಣೆ ಮಾಡುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ರೈತ ಬಂಧುಗಳೇ, ಅಧಿಕೃತ ಮಾಹಿತಿ ಬಂದ ತಕ್ಷಣ ನಿಮಗೆ ತಿಳಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.